ಸರ್ ಖಂಡಿತ ಈಗ ನನ್ನ ಗ್ರಾಫ್ ನೀವು ನೋಡ್ಕೊಂಡ್ ಬಂದ್ರೆ, ಸೊ ಮಾದೇವದಿಂದ ನಾನು ಟೋಟಲ್ ಚೇಂಜ್ ಆಗಿದ್ದೀನಿ. ಸೊ ಅಲ್ಲಿಂದ ನೆಲ್ಸನ್ ಆಗಲಿ ಅಥವಾ ಬಲರಾಮ ಆಗಲಿ, ನನ್ನ ಸಿನಿಮಾ ರಾಘವ ಲಂಕಸುರ ಆಗಲಿ, ಇದೆಲ್ಲನೂ ಬೇರೆ 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 ಪಾತ್ರಗಳು ಮಾಡ್ತಿದ್ದೀನಿ. ಬಟ್ ಇವತ್ತು ನಾನು ಈ ಸ್ಟೇಜ್ ಮೇಲೆ ಹೇಳಕ್ ಇಷ್ಟಪಡ್ತೀನಿ, ನನ್ನ ಸಿನಿ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಇದು ಬಲರಾಮ. ದೊಡ್ಡ ಸಿನಿಮಾ, ನನಗೆ ದೊಡ್ಡ ವೆಚ್ಚದಲ್ಲಿ ನಡೆದಿರುವಂತ ಸಿನಿಮಾ. ಯಾಕಂದ್ರೆ ನನಗೆ ಮಾದೇವ ಪ್ರೀವಿಯಸ್ ಏನಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು ಆ್ಯಂಡ್ 2.5 3 ಟೈಮ್ಸ್ ನನ್ನ ಮೇಲೆ ಬಂಡವಾಳ ಹೂಡಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರಿಗೆ 100% ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಕ್ಚುಲಿ ನೀವು ಪ್ರೊಡ್ಯೂಸರ್ ನಿರ್ಮಾಪಕರ ನಾಯಕ ನೀವು, ಯಾಕಂದರೆ ಪ್ರಮೋಷನ್ ಲಾಸ್ಟ್ ಟೈಮ್ ನೋಡಿದ್ವಿ ಮಾದೇವದಲ್ಲಿ ಬಹಳಷ್ಟು ಇನಿಷಿಯೇಟ್ ತೊಗೊಂಡಿದ್ವಿ. ಈ ಸಿನಿಮಾಗೆ ಏನು ಪ್ಲಾನ್ ಔಟ್ ಮಾಡ್ಕೊಂಡಿದ್ದೀರಿ ಸರ್? ತುಂಬ ಪ್ಲಾನ್ಸ್ ಇದೆ ಸರ್, ಎಲ್ಲ ಕೂತು ಮಾತಾಡ್ತಿದ್ದೀವಿ. ಯಾಕಂದರೆ ಆಲ್ ಆಫ್ ದ ಸಡನ್ ನಮಗೆ KVN ಅವರು ನಮ್ಗೆ ಡೇಟ್ ಕೊಡ್ತಾರೆ. ಸುಪ್ರೀತ್ ಸರ್ ಅವರು 26 ಬಂದ್ಬಿಡಿ, ಯಾಕಂದ್ರೆ ಇನ್ನು ಯಾವ್ದು ಸಿನಿಮಾಗಳಿಲ್ಲ, ನೋಡಿ ಸಿನಿಮಾ ಚೆನ್ನಾಗಿ ಬಂದಿದ್ರೆ ಬಂದ್ಬಿಡಿ ಅಂತಾರೆ. ಸೊ ಆಲ್ರೆಡಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು 85-90% ಏನೋ ಕೆಲಸಗಳು ಮುಗ್ದಿತ್ತು. ಸೊ ಆ ಟೈಮಲ್ಲಿ ನಮಗೆ ಡೇಟ್ ಕೊಟ್ಟಾಗ ಸ್ವಲ್ಪ ಕೆಲಸಗಳು ಫಾಸ್ಟ್ ಮಾಡಿದ್ವಿ. ಆ್ಯಂಡ್ ನಮಗೆ ಸಾರಿ ಕ್ವಶನ್ ಮಾಡ್ಬಿಟ್ಟಿರ್ತೀನಿ, ಪ್ರಮೋಷನ್ ಎಲ್ಲ ಸಾರಿ ಸರ್. ಆ್ಯಂಡ್ ಸೊ ಬೇಗನೆ ಅದು ನಮಗೆ ಟೈಮ್ ಕೊಟ್ಟಿದ್ರಿಂದ ಒಂದು ಬಹಳ ಚಿಕ್ಕ ಟೈಮ್ ಇದೆ, 2-3 ಮಂತ್ಸ್ ಇದ್ದಿದ್ರಿಂದ ಇದ್ದಿದ್ರೆ ನಾವು ಬೇಗನೆ ಬೇರೆ ತರದ ಪ್ರಮೋಷನ್ ಎಲ್ಲ ಮಾಡ್ತಿದ್ವಿ. ಸೊ ಆಲ್ ಆಫ್ ದಿ ಸಡನ್ ನಮಗೆ ಡೇಟ್ ಕೊಟ್ಟಿದ್ರಿಂದ ಸೊ ವಿ ಆರ್ ಟ್ರೈಂಗ್ ಟು ಹರಿ ಅಪ್. ವಿ ಆರ್ ಎಲ್ಲ ಕೂತು ಮಾತಾಡಿ ಈಗ ಮೊನ್ನೆ ಐ ಥಿಂಕ್ 3-4 ಡೇಸ್ ಇಂದ ನಾನು ಹಾಗೂ ನಿರ್ದೇಶಕರು KM ಚಟ್ಟೇನ ಸರ್ ಅವರು ಯಾವ ತರ ಆಗಿದೀವಿ ಅಂದ್ರೆ ಬ್ಲಾಂಕ್ ಆಗ್ಬಿಟ್ಟಿದೀವಿ. ಯಾವ ಚಾನಲ್ ಏನ್ ಮಾತಾಡಿದೀವಿ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮೋಡಲ್ಲಿ, ನಾವು ಲೂಪ್ ಮೋಡಲ್ಲಿ ಮಾತಾಡ್ತಿದ್ವಿ. ನಮ್ಗೆ ಎಷ್ಟು ಆಲ್ಮೋಸ್ಟ್ ಐ ಥಿಂಕ್ ಸಮರ್ ಅರೌಂಡ್ 12 ಎಲ್ಲ ನಿಮ್ಮ ಹತ್ರ ಎಲ್ಲರ ಹತ್ರನೂ ಮಾತಾಡ್ತಿದ್ದೀವಿ. ಸೊ ಅದು ಈ ಪ್ರಮೋಷನ್ ಆದಮೇಲೆ ಐ ಥಿಂಕ್ ವೆಬ್ಸೈಟ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಸರ್. ರೀಚ್ ಆಗ್ತಿದೆ. ಆ್ಯಂಡ್ ಐ ಥಿಂಕ್ ಲಾಸ್ಟ್ ವೀಕ್, ಬಿಕಾಸ್ ಮಾದೇವನು ಹಂಗೆ ಮಾಡಿತ್ತು, ಲಾಸ್ಟ್ ವೀಕ್ ಉತ್ತರ ಕರ್ನಾಟಕ ಹೋಗಿದ್ದೆ. ಸೊ ಸಿನಿಮಾ ಬಿಫೋರ್ ರಿಲೀಸ್. ಸೊ ಹಾಗೆ ಈ ಸಿನಿಮಾಗೂ ಒಂದಿಷ್ಟು ತಯಾರಿ ತಗೊಂತಿದ್ವಿ. ಶ್ರೇಯಸ್ ಸರ್ ಖಂಡಿತ ಸರ್, ನಾನು ಹೇಳ್ತೀನಲ್ವಾ, ಎಲ್ಲ ಚಾನಲಲ್ಲೂ ಹೇಳ್ಬಿಟ್ಟಿದ್ದೀನಿ, ಈಸ್ ಕೈಂಡ್ ಆಫ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳಬೇಕು. ಬಿಕಾಸ್ ಸಿನಿಮಾ ಮಾತ್ರ ಅಲ್ಲ ಸರ್, ಸಿನಿಮಾ ಮಾತ್ರ ಅಲ್ಲ, ನೀವು ಯಾವುದೇ ಕ್ಷೇತ್ರದಲ್ಲಿ ನೀವು ಕೇಳಿ ಅವ್ರ ಬಗ್ಗೆ ಒಂದು ಕ್ವಶನ್ ಕೇಳಿ, ಯು ಹ್ಯಾವ್ ಬಂಡಲ್ಸ್ ಆಫ್ ಆನ್ಸರ್ ಆ್ಯಂಡ್ ಕರೆಕ್ಟ್ ಆನ್ಸರ್. ಅವರು ಒಂದು ಇಂಟೆಲೆಕ್ಚುಯಲ್ ಪರ್ಸನ್ ಆ್ಯಂಡ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನಗೊಂದು ಅಂದರೆ ಒಬ್ಬ ಡೈರೆಕ್ಟರು ನಾನು ಏನು ಕೆಲಸ ಮಾಡಬೇಕು ಅನ್ನೋದು ಒಂದು ಇಷ್ಟೇ ಹೊರತು, ಈ ಮೊನ್ನೆಯಿಂದ ಪ್ರಮೋಷನ್ ಅವ್ರ ಜೊತೆ ನಾನು ಮಾಡ್ತಿದ್ದೀನಿ ಸರ್. ಅವರಾಗ್ಲಿ, ಅವರ ಲೆಗಸಿ, ಅವರ ತಂದೆಯವರಾಗ್ಲಿ, ಅವರ ತಾತ ಅವರಾಗ್ಲಿ, ಆ ಲೆಗಸಿಯಿಂದ ಬಂದಿರೋರು. ಅದಾದ್ಮೇಲೆ ನೀವು ಯಾವುದೇ ರೀತಿಯ ಕ್ವಶನ್ ಕೇಳಿದ್ರೆ ನಮ್ಗೆಲ್ಲ ಒಂದು ಡೈಮೆನ್ಷನ್ ಇತ್ತು ಅಂದ್ರೆ ಅವ್ರು ನೋಡೋ ನೋಟನೇ ಬೇರೆ ತರ ಇರುತ್ತೆ. ಅವರ ಒಂದು ಪ್ರೆಸೆಂಟೇಷನ್, ಸ್ಕ್ರೀನ್ ಪ್ರೆಸೆಂಟೇಷನ್ ಬೇರೆ ತರ ಇರುತ್ತೆ. ಐ ಫೆಲ್ಟ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್. ಅಂಡ್ ನನಗೆ ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ ಸರ್ ಅವ್ರನ್ನ. ನನ್ಗೆ ಇನ್ನೂ ಎಷ್ಟೇ ಈ ಸಿನಿಮಾ ಆದ್ಮೇಲೆ, ಈ ಸಿನಿಮಾ ಗೆಲ್ಬೇಕು, ಈ ಸಿನಿಮಾ ಆದ್ಮೇಲೆ ಅವ್ರು ಎಷ್ಟು ಯಾವಾಗ ಅವ್ರನ್ನ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟರೆ ಖಂಡಿತ ಐ ವಿಲ್ ಬಿ ರೆಡಿ ಟು ವರ್ಕ್ ವಿತ್ ಹಿಮ್. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಅಫ್ಕೋರ್ಸ್ ಇವಾಗ ಎಲ್ಲ ಹೇಳಿದ್ರು, ತಾರಮಾನ ಹೇಳಿದ್ರು, ಮೈಕೆಲ್ಲ ಹೊಡೆದಾಕೋದ್ರು ಅಂತ ಹೇಳಿ. ಸರ್ ನಾನು ಈಗ ನನ್ಗೆ ಏನೋ ಬೇಕು, ಒಂದು ಫ್ರೇಮಲ್ಲಿ ಏನೋ ಬೇಕು ಅಂತ ನಾನು ಬಯಸಿದ್ರೆ ನಾನು ಚೆನ್ನಾಗಿ ಬರೋವರೆಗೂ ನಾನು ಬಿಡಲ್ಲ ಸರ್. ನನ್ಗೆ ಹಿಂಗೇ ಬೇಕು ಅಂತ ಇರುತ್ತೆ. ಆ ಥರ ಇರಬೇಕಾದ್ರೆ ದೊಡ್ಡ ಪ್ರೊಡಕ್ಷನ್, ಒಂದು ಅಷ್ಟು ಖರ್ಚು, ಅಷ್ಟು ವೆಚ್ಚದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ಆಮೇಲೆ ಅಷ್ಟು ಜನ ಆರ್ಟಿಸ್ಟು ಬಾಂಬೆಯಿಂದ ಕರ್ಸಿರ್ತೀವಿ, ಟೈಮೆಲ್ಲ ಹೋಗ್ತಿರುತ್ತೆ. ಆ ಥರ ಇರ್ಬೇಕಾದ್ರೆ ಯಾರೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಖಂಡಿತ ಕೋಪ ಬಂದೇ ಬರುತ್ತೆ, ಯಾರೇ ಆಗಿರಲಿ. ನನ್ಗೆ ಕರೆಕ್ಟಾಗಿ ಬರಬೇಕು ಅನ್ನೋದು ಅವರ ಒಂದು ಇದು. ಸೊ ಹಾಗಾಗಿ ಅವರು ಕೋಪ ಮಾಡ್ಕೊಳ್ಳೋದು ಏನು ತಪ್ಪಿಲ್ಲ. ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಐ ಅಡ್ಮೈರ್ ಹಿಮ್, ಐ ಲವ್ ಹಿಮ್ ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.